ಶ್ರೀ ಗುರುಭ್ಯೋ ನಮಃ. ಪ್ರಸ್ತಾವನೆಗಿಂತ ಮೊದಲು 2 ಸಂದೇಶಗಳು ಬಂದಿದೆ, ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಒಂದು, ನಮ್ಮ ಶ್ರೀ ಗುರುನರಸಿಂಹ ದೇವಸ್ಥಾನದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ KS ಕಾರಂತರು ಬರೆದಿರುವ ಪತ್ರ. ಆದರಣೀಯ ಶ್ರೀ ಕೇಶವ ಹೊಳ್ಳರೆ, ಕೂಟ ಮಹಾಜಗತ್ತು ಸಾಲಿಗ್ರಾಮ ರಿಜಿಸ್ಟರ್ಡ್ ಉತ್ತರಹಳ್ಳಿ ಅಂಗಸಂಸ್ಥೆಯ ವಾರ್ಷಿಕೋತ್ಸವ ಸಮಾರಂಭದ ಆಮಂತ್ರಣ ಪತ್ರಿಕೆ ತಲುಪಿದೆ, ಸಂತೋಷ. ನೀವು ಸಂಕಲ್ಪಿಸಿದ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರಲಿ. ಶ್ರೀ ಆಂಜನೇಯ ಸಹಿತ ಶ್ರೀಮದ್ ಯೋಗಾನಂದ ಗುರುನರಸಿಂಹನು ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ಅನುಗ್ರಹಿಸಲಿ, ಸರ್ವರಿಗೂ ಸನ್ಮಂಗಲವಾಗಲಿ ಎಂಬ ಆಶಯದೊಂದಿಗೆ ಶುಭಮಸ್ತು. ತಮ್ಮ ಶ್ರೇಯೋಭಿಲಾಸಿ ಡಾಕ್ಟರ್ KS ಕಾರಂತ, ಅಧ್ಯಕ್ಷರು, ಆಡಳಿತ ಮಂಡಳಿ, ಶ್ರೀ ಗುರುನರಸಿಂಹ ದೇವಸ್ಥಾನ, ಸಾಲಿಗ್ರಾಮ. ಹಾಗೆ ನಮ್ಮ ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆಯ ಅಧ್ಯಕ್ಷರು, ಅವರು ವಿದೇಶ ಪ್ರವಾಸದಲ್ಲಿರುವ ಕಾರಣ ಬರಲಿಕ್ಕಾಗ್ತಾ ಇಲ್ಲ. ಅವರು ನಮ್ಮ ಈ ಎಲ್ಲ ಬೆಳಗಿನಿಂದ ಸಾಯಂಕಾಲದವರೆಗಿನ ಎಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗಲಿ ಎಂದು ಅಲ್ಲಿಂದನೇ ಶುಭ ಹಾರೈಸಿ ನಮಗೆ ಮೆಸೇಜನ್ನು ಕಳಿಸಿರುತ್ತಾರೆ. ಅವರಿಬ್ಬರಿಗೂ ಧನ್ಯವಾದಗಳು. ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆ ಪ್ರಾರಂಭವಾಗಿ ಇದೀಗ 26 ವಸಂತಗಳನ್ನು ದಾಟಿ ಮುಂದೆ ಹೋಗುತ್ತಾ ಇದೆ. ಆ ಕೂಟ ಮಹಾಜಗತ್ತಿನ ಒಂದು ಸ್ಥೂಲವಾದ ಚಿತ್ರಣವನ್ನು ನಿಮ್ಮಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಅಹಿಚ್ಛತ್ರದಿಂದ ನಮ್ಮನ್ನು ಕದಂಬ ವಂಶದ ಮಯೂರವರ್ಮ ರಾಜನು 10-12ನೇ ಶತಮಾನದ ಮಧ್ಯಭಾಗದಲ್ಲಿ ಕರೆದುಕೊಂಡು ಬಂದು ಕೋಟ ಹಾಗೂ ಅದರ ಸುತ್ತಮುತ್ತಲಿನ 14 ಗ್ರಾಮಗಳಲ್ಲಿ, ಈ ಗ್ರಾಮಗಳಲ್ಲಿ ನೀವು ಇರಿ, ನರಸಿಂಹನ ಪೂಜೆಯನ್ನು ಮಾಡುತ್ತಾ ಇರಿ ಅಂತ ಹೇಳಿ, ಆ ನರಸಿಂಹನೇ ನಿಮಗೆ ದೈವ ಹಾಗೂ ಗುರು ಎಂಬುದಾಗಿ ಹೇಳಿ ಆ ಗ್ರಾಮಗಳನ್ನು ನಮಗೆ ಕೊಟ್ಟಿದ್ದ. ಆದರೆ ಕಾರಣಾಂತರಗಳಿಂದ ಮುಂದೆ ನಾವು ಇವತ್ತು, ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ವಿ ಭಾರತದಾದ್ಯಂತ ಇದ್ದೇವೆ ಅಂತ. ಈಗ ಭಾರತದಾದ್ಯಂತ ಅಲ್ಲ, ಪ್ರಪಂಚದಾದ್ಯಂತ ಕೂಟಬಂಧುಗಳು ಇದ್ದಾರೆ. ಇದು ನಮಗೆಲ್ಲರಿಗೂ ಒಂದು ಅತ್ಯಂತ ಹರ್ಷದಾಯಕ ಕ್ಷಣ. ಕೂಟ ಮಹಾಜಗತ್ತು ಒಂದು ಸಂಸ್ಥೆಯಾಗಿ 1924ರಲ್ಲೇ ಪ್ರಾರಂಭವಾಯಿತು. ಆದರೆ ಕಾರಣಾಂತರಗಳಿಂದ ಅಂದಿನ ನಮ್ಮ ಹಿರಿಯರು ಅದನ್ನು ರಿಜಿಸ್ಟ್ರೇಷನ್ ಮಾಡಲಿಲ್ಲ. 1954ರಲ್ಲಿ ಅದನ್ನು ಕರ್ನಾಟಕ ಸೊಸೈಟೀಸ್ ಆ್ಯಕ್ಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿದರು. ಅದಾಗಿ ಈಗ 71 ವರ್ಷಗಳು ಕಳೆದಿವೆ. ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯು ಜೂನು 1999ರಂದು ಡಾಕ್ಟರ್ ರಾಜಗೋಪಾಲ್ ಹೊಳ್ಳರ ಮನೆಯಲ್ಲಿ ಪ್ರಾರಂಭವಾಯಿತು. ಅಂದು ಈ ಬದುಕನ್ನು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಬಂದಂತಹ ನನ್ನಂತಹ ಸಹಸ್ರಾರು ಯುವಕರಿಗೆ ಕೂಟ ಮಹಾಜಗತ್ತು ಒಂದು ನೆಲೆಯಾಯಿತು. ನಾವು ಪರಸ್ಪರ ಅಲ್ಲಲ್ಲಿ ಮಾತನಾಡುವ ಬದಲು ಕೂಟ ಮಹಾಜಗತ್ತಿನಲ್ಲಿ ಸೇರಿ ಕೂಟ ಮಹಾಜಗತ್ತಿನ ಮುಖಾಂತರ ನಮ್ಮೆಲ್ಲರ ಪರಿಚಯವನ್ನು ಮಾಡಿಕೊಳ್ಳುವಂತಹ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿದ್ದಾರೆ ಅಂದಿನ ಕೂಟ ಮಹಾಜಗತ್ತಿನ ಆಗಿದ್ದಂತಹ KP ಹೊಳ್ಳರು, ನಾರಾಯಣ ಸೋಮಾಜಿಗಳು. ಹಾಗೆ ಅವರ ಜೊತೆಗೆ ಹೆಗಲಿಗೆ ಹೆಗಲು ಕೊಟ್ಟು ಸಂಸ್ಥೆಯನ್ನು ಬೆಳೆಸಿದವರು ಡಾಕ್ಟರ್ ರಾಜಗೋಪಾಲ್ ಹೊಳ್ಳರು ಮತ್ತು ಕೇಶವ ಹೊಳ್ಳರು. ಇವತ್ತು ರಾಜಗೋಪಾಲ್ ಹೊಳ್ಳರು ನಮ್ಮ ಮುಂದೆ ಇಲ್ಲ, ಆದರೆ ಅವರ ಮನೆಯವರು ಇವತ್ತಿಗೂ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಧನ ಸಹಾಯವನ್ನು, ತನು-ಮನ ಧನವನ್ನು ಅರ್ಪಣೆ ಮಾಡುತ್ತಿದ್ದಾರೆ. ರಾಜಗೋಪಾಲ್ ಹೊಳ್ಳರು 9 ವರ್ಷ ನಮ್ಮ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದರು. ಮುಂದೆ ವೆಂಕಟರಾವ್ರವರು, ಅವರು 6 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ, ಕೊನೆಗೆ ಕೂಟ ಮಹಾಜಗತ್ತು ಕೇಂದ್ರ ಸಂಸ್ಥೆಯ ಅಧ್ಯಕ್ಷರಾಗಿಯೂ 6 ವರ್ಷ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ತದನಂತರ ಮಹಾಬಲೇಶ್ವರ ಹೆಬ್ಬಾರ್ರವರು 3 ವರ್ಷಗಳ ಕಾಲ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿದ್ದರು. ಮುಂದೆ ಕೇಶವ ಹೊಳ್ಳರು ಇದೀಗ 8ನೇ ವರ್ಷ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಸಂಸ್ಥೆಯು ಬೆಳೆಯುತ್ತಾ ಇದೆ. ಕೂಟ ಮಹಾಜಗತ್ತು ನಮ್ಮೆಲ್ಲರ ಒಗ್ಗಟ್ಟಿಗೆ ಹಾಗೂ ಗುರು ನರಸಿಂಹನ ಸೇವೆಗೆ ಬದ್ಧವಾದ ಸಂಸ್ಥೆ. ಸಾಂಘಿಕ ಶಕ್ತಿಯಿಂದ ನಮ್ಮ ಹಕ್ಕೊತ್ತಾಯಗಳನ್ನು ಸಾಧಿಸಬಹುದು, ಇದು ಎಲ್ಲರಿಗೂ ತಿಳಿದ ವಿಷಯವೇ. ಆದರೆ ಅತ್ಯಂತ ವಿಷಾದನೀಯ ವಿಷಯವೇನೆಂದರೆ, ನಮ್ಮ ಬೆಂಗಳೂರಿನಲ್ಲಿ ನಾವೊಂದು 5,000-10 ಸಾವಿರದಷ್ಟು ಜನಸಂಖ್ಯೆ ಇದ್ದೇವೆ. ಆದರೆ ಕೂಟ ಮಹಾಜಗತ್ತಿನಲ್ಲಿರೋದು ಬರೀ 4,000ದಿಂದ 5,000ದವರೆಗಿನ ಜನಗಳು ಮಾತ್ರ. ಉಳಿದವರು ಅದು ಯಾಕೋ ನಮಗೂ ಕೂಟ ಮಹಾಜಗತ್ತಿಗೂ ಯಾವುದೇ ರೀತಿಯಾದಂತಹ ಸಂಪರ್ಕ ಬೇಡ ಅಂತನ, ಅಥವಾ ನಮಗೆ ಇದರಲ್ಲೆಲ್ಲ ಹೋಗಲಿಕ್ಕೆ ಟೈಮ್ ಇಲ್ಲ ಅಂತನ ಗೊತ್ತಿಲ್ಲ. ಆದರೆ ನಮ್ಮ ಸಂಸ್ಥೆಗಳಿಗೆ ಸದಸ್ಯರಾಗಿಲ್ಲ. ನಮ್ಮಲ್ಲಿ ಹೇಳ್ತಾರೆ 1 ಲಕ್ಷಕ್ಕಿಂತನೂ ಅಧಿಕ ಕೂಟ ಬಂಧುಗಳಿದ್ದಾರೆ ಅಂತ. ಆದರೆ 37 ಅಂಗಸಂಸ್ಥೆಗಳು ಸೇರಿ ಕೇವಲ 15,000ದಷ್ಟೇ ಸದಸ್ಯರಿದ್ದಾರೆ. ಹಾಗಾಗಿ ಎಲ್ಲರೂ ನಿಮ್ಮ ಕೂಟ ಜಗತ್ತಿನ ನಿಮ್ಮ
ಆತ್ಮೀಯರನ್ನು, ರಿಲೇಟಿವ್ಸ್ಗಳನ್ನು ಎಲ್ಲರನ್ನ ಯಾವುದು ಸಂಸ್ಥೆಯಲ್ಲಿ ಅವರಿದ್ದಾರೋ ಆ ಪರಿಸರದಲ್ಲೇ ಅವರನ್ನು ನಮ್ಮ ಕೂಟ ಮಹಾಜಗತ್ತಿನ ಸದಸ್ಯರನ್ನಾಗಿ ಮಾಡಿ ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಕೂಟ ಮಹಾಜಗತ್ತು 26 ವರ್ಷಗಳ ಸಿಂಹಾಲೋಕನ ಮಾಡಿದರೆ ನಮ್ಮ ಕೂಟ ಮಹಾಜಗತ್ತು ಉತ್ತರಹಳ್ಳಿ ಅಂಗಸಂಸ್ಥೆಯ ಸಾಧನೆ ಅಪಾರ. ಉಪನೀತ ವಟುಗಳಿಗೆ ನಡೆಸುತ್ತಿದ್ದ ವೇದಪಾಠ ಶಿಬಿರ ನಮ್ಮ ಉತ್ತಮ ಕಾರ್ಯಗಳೊಂದೊಂದು. ಇವತ್ತಿನ ದಕ್ಷಿಣ ಬೆಂಗಳೂರಿನ ಸಂಸತ್ ಸದಸ್ಯರಾಗಿರುವ ತೇಜಸ್ವಿ ಸೂರ್ಯ ಅವರು ನಮ್ಮ ವಸಂತಪೇಟ ವೇದ ಪಾಠಶಾಲೆಯಲ್ಲಿ ಕಲಿತಂತಹವರು ಅನ್ನೋದು ಕೂಟ ಮಹಾಜಗತ್ತು ಉತ್ತರಹಳ್ಳಿ ಸಂಸ್ಥೆಗೆ ಹೆಮ್ಮೆಯ ವಿಷಯ. ಹಾಗೆಯೇ ಕೂಟ ಮಹಾಜಗತ್ತು 26 ವರ್ಷಗಳಿಂದಲೂ ಪ್ರತಿಭಾ ಪುರಸ್ಕಾರ, ದಿನದರ್ಶಿಕೆಯನ್ನು ಸುಂದರವಾಗಿ ಬಿಡಿಸಿ ಸುಂದರವಾಗಿ ಮುದ್ರಿಸಿ ನಮ್ಮ ಕೂಟ ಬಂಧುಗಳೆಲ್ಲರ ಜಾಹೀರಾತುಗಳನ್ನು ಅದರಲ್ಲಿ ಪ್ರಕಟಿಸುತ್ತಿದೆ. ಹಾಗೆಯೇ ನಮ್ಮ ಯುವ ವೇದಿಕೆ ಕ್ರೀಡೆ ಹಾಗೂ ಪ್ರವಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಇದೆ. ಮಹಿಳಾ ವೇದಿಕೆಯಿಂದ ತಿಂಗಳಿಗೊಮ್ಮೆ ಸಹಸ್ರನಾಮ ಪಠಣ ಹಾಗೆ ವಿಶೇಷ ಹಬ್ಬ ಹರಿದಿನಗಳಲ್ಲಿ ಅದಕ್ಕನುಗುಣವಾದ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದ್ದೇವೆ. ಹಾಗೆ ನಡುವೆ ಆರೋಗ್ಯ ಮಾಹಿತಿ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ರಾಜಗೋಪಾಲ್ ಹೊಳ್ಳರ ಹೆಸರಿನಲ್ಲಿ ವೈದ್ಯಕೀಯ ನಿಧಿಯಿಂದ ಆಸಕ್ತರಿಗೆ ವೈದ್ಯಕೀಯ ಸಹಾಯವನ್ನು ಒದಗಿಸುತ್ತಿದ್ದೇವೆ. ಅದಲ್ಲದೆ ನರಸಿಂಹ ಜಯಂತಿ, ವರಮಹಾಲಕ್ಷ್ಮಿ ಪೂಜೆ ಹೀಗೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ. ಪ್ರತಿ ವರ್ಷ ಇದೇ ಗುರುನರಸಿಂಹ ಚೌತ್ರದಲ್ಲಿ ಕಳೆದ 10 ವರ್ಷಗಳಿಂದ ಶ್ರೀ ದುರ್ಗಾ ನಮಸ್ಕಾರ ಪೂಜೆಯನ್ನು ಮಾಡುತ್ತಾ ಇದ್ದೇವೆ. ಈ ವರ್ಷ ಆ ಪೂಜೆಯ ಪ್ರಾಯೋಜಕತ್ವವನ್ನು ವಹಿಸಿದವರು 30 ಜನ ನಮ್ಮ ಕೂಟ ಬಂಧುಗಳು. ಕೇವಲ 5 ಪ್ರಾಯೋಜಕರಿಂದ ಪ್ರಾರಂಭವಾದಂತಹ ಒಂದು ಪೂಜೆಯ ಕಾರ್ಯಕ್ರಮ ಇವತ್ತು 30 ಜನ ಕೂಟ ಬಂಧುಗಳಿಂದ ಪ್ರಾಯೋಜಕತ್ವವನ್ನು ಪಡೆಯುತ್ತಿದೆ ಎನ್ನುವುದು ನಮ್ಮ ಕೂಟ ಮಹಾಜಗತ್ತಿನ ಒಂದು ವಿಶೇಷ. ಬೆಂಗಳೂರಿನ ಎಂಬ ಮಾಯಾ ನಗರಿಯಲ್ಲಿ ಎಲ್ಲದಕ್ಕೂ ಒತ್ತಡ ಇದ್ದೇ ಇದೆ. ಆದರೂ ಈ ಎಲ್ಲ ಒತ್ತಡದ ಮಧ್ಯೆ ಹಾಗೂ ಜಂಜಾಟದ ನಡುವೆಯೂ ನಮ್ಮ ಕಾರ್ಯಕಾರಿ ಸಮಿತಿಯು ನಮ್ಮೊಡನಿದ್ದು ಎಲ್ಲ ಸಹಾಯವನ್ನು ಮಾಡುತ್ತಿದೆ. ಹಾಗೆಯೇ ನಮ್ಮ ಈ ಎಲ್ಲ ಕಾರ್ಯಕ್ರಮಕ್ಕೆ ಬೆನ್ನು ತಟ್ಟಿ ನಮ್ಮನ್ನು ಪ್ರೋತ್ಸಾಹಿಸಿರುತ್ತಿರುವವರು, ನಮಗೆ ವಿಟಮಿನ್ ಎಮ್ ಅನ್ನು ಕೊಡುತ್ತಿರುವವರು, ಅವರಿಗೂ ನಮ್ಮ ಕೃತಜ್ಞತೆಗಳು. ಎಲ್ಲರ ಸಹಕಾರ ಬೆಂಬಲದಿಂದ ನಾವು 100 ಕಾಲ ಇದೇ ರೀತಿ ಸಂಭ್ರಮಿಸೋಣ. ಈ ಸಂಭ್ರಮದಲ್ಲಿ ನೀವು ಹೆಚ್ಚಿನ ರೀತಿಯಲ್ಲಿ ತನು ಮನ ಧನದಿಂದ ಸಹಕರಿಸೋಣ ಎನ್ನುತ್ತಾ ನನ್ನ ಪ್ರಸ್ತಾವನೆಯನ್ನು ಮುಗಿಸುತ್ತಿದ್ದೇನೆ.